ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಡೈರೀಸ್ ಯೂಟ್ಯೂಬ್ ಚಾನಲ್. ಇವತ್ತಂತೂ ನಾನು ನಿಮ್ಮೊಟ್ಟಿಗೆ ಒಂದು ಇಂಪಾರ್ಟೆಂಟ್ ಥಿಂಗ್ನ ಶೇರ್ ಮಾಡ್ತಾ ಇದ್ದೀನಿ. ಬೇಗ ಬೇಗ ಎಲ್ಲರೂ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಮನ್ನ ಯೂಸ್ ಮಾಡಿಕೊಂಡು, ನಿಂಬೆ ಹಣ್ಣನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಮನಿ ಫ್ಲೋ ಆಗುತ್ತೆ, ಬಿಸ್ನೆಸ್ ಗ್ರೋತ್ ಆಗುತ್ತೆ, ಕೆರಿಯರಲ್ಲಿ ನಾವು ಸಕ್ಸಸ್ ನೋಡ್ಬೋದು, ನಾವು ಅಂದ್ಕೊಂಡಿದ್ದೆಲ್ಲ ಕಾರ್ಯಗಳನ್ನ ಸಿದ್ಧಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾವು ಎಷ್ಟೇ ದುಡಿದ್ರೂ ಮನೆಯಲ್ಲಿ ₹1 ದುಡ್ಡು ನಿಲ್ತಾ ಇಲ್ಲ. ನಾವು ಎಷ್ಟೇ ಸ್ಯಾಲ್ರಿ ಬರಲಿ, ಎಷ್ಟೇ ಸಂಪಾದನೆ ಮಾಡಿದ್ರು ಕೊನೆಗೆ ನಮ್ಮ ಹತ್ರ ಝೀರೋ ಬ್ಯಾಲೆನ್ಸ್ ಆಗಿರುತ್ತೆ, ಲೋ ಬ್ಯಾಲೆನ್ಸ್ ಆಗಿರುತ್ತೆ ಅನ್ನೋರು ಈ ಒಂದು ವಿಧಾನನ ನೀಟಾಗಿ ಮಾಡಿಕೊಂಡ್ರೆ ನಿಮಗೆ ಯಾವ ರೀತಿ ಮನಿ ಅಟ್ರ್ಯಾಕ್ಟ್ ಆಗುತ್ತೆ, ಮನಿ ಫ್ಲೋ ಆಗುತ್ತೆ, ಬಿಸ್ನೆಸ್ಸಲ್ಲಿ ಗ್ರೋತ್ ನೋಡ್ತೀರಾ, ಆಪರ್ಚುನಿಟಿ ನೋಡ್ತೀರಾ ಅಂತ ನೀವೇ ನೋಡ್ಬೋದು. ದಿಸ್ ಅ ವೆರಿ ಸಿಂಪಲ್ ಟೆಕ್ನಿಕ್ ನಾನು ಹೇಳ್ಕೊಡ್ತೀನಿ. ಬೇಗ ಬೇಗ ನೋಟ್ ಡೌನ್ ಮಾಡ್ಕೊಳ್ಳಿ. ಯೂಶಲಿ ಮನೆಯಲ್ಲಂತೂ ಲೆಮನ್ ಇದ್ದೇ ಇರುತ್ತೆ. ಸೊ ಇಲ್ಲದೇ ಇದ್ರೂ ಪರವಾಗಿಲ್ಲ. ಜಸ್ಟ್ 15 ಲೆಮನ್ ನೀವು ಆರ್ಡರ್ ಮಾಡಬೇಕಾಗಿರೋವಂಥದ್ದು. 15 ಲೆಮನ್ ತೊಗೊಂಡು ಬನ್ನಿ. ನಿಂಬೆಹಣ್ಣ ತೊಗೊಂಡು ಬಂದುಬಿಟ್ಟು ನೀಟಾಗಿ ಅದನ್ನ ವಾಶ್ ಮಾಡಿಕೊಂಡು ಈ ರೀತಿ ಒಂದು ಸ್ಲೈಸ್ ಆಗಿ ಕಟ್ ಮಾಡಬೇಕಾಗುತ್ತೆ. 15 ನಿಂಬೆಹಣ್ಣು, ಅದಕ್ಕಿಂತ ಜಾಸ್ತಿನೂ ಒಂದು ಬೇಡ, ಕಡಿಮೆನೂ ಬೇಡ. 15 ನಿಂಬೆಹಣ್ಣನ್ನು ಯೂಸ್ ಮಾಡಿಕೊಂಡು ಅದನ್ನು ನೀಟಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಳಿ. ನಿಮಗೆ ನೀಟಾಗಿ ಅದನ್ನೆಲ್ಲ ವಾಶ್ ಮಾಡಿಕೊಂಡು ಸ್ಲೈಸಾಗಿ ಕಟ್ ಮಾಡಿದಾಗ 30 ಸ್ಲೈಸಸ್ ಆಗುತ್ತೆ. ಅಂದರೆ 15 ಲೆಮನ್ನ ಕಟ್ ಮಾಡಿದಾಗ 30 ಸ್ಲೈಸಸ್ ಆಗುತ್ತೆ. ಅದಾದಮೇಲೆ ಲೆಮನ್ನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡ್ಮೇಲೆ ನಿಮಗೆ ಕಲ್ಸಕ್ಕರೆ ಸಿಗುತ್ತೆ. ವೈಟ್ ಕಲರ್ ಕಲ್ಸಕ್ಕರೆನೇ ಹಾಕಬೇಕು. ಯಾವುದೇ ಥರ ರೆಡ್ ಅಥವಾ ಶುಗರ್ ಯೂಸ್ ಮಾಡಬೇಡಿ. ಕಲ್ಸಕ್ಕರೆಯಲ್ಲಿ ವೈಟ್ ಕಲರ್ ಕಲ್ಸಕ್ಕರೆ ತೊಗೊಳ್ಳಿ. ಇಂಗ್ಲೀಷಲ್ಲಿ ನಿಮ್ಗೆ ಅದನ್ನು ರಾಕ್ ಶುಗರ್ ಅಂತ ಕರಿತೀವಿ. ರಾಕ್ ಶುಗರ್ ಅಂತ ನೀವು ಆರ್ಡರ್ ಮಾಡ್ಕೋಬೋದು. ಇಲ್ಲ ಕಲ್ಸಕ್ಕರೆ ಸಿಗುತ್ತೆ, ಅಂಗಡಿಗಳಲ್ಲಿ ಸಿಗುತ್ತೆ, ಪ್ರೊವಿಷನ್ ಸ್ಟೋರ್ಗಳಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಅದನ್ನು ಒಂದು ನೀಟಾಗೆಲ್ಲ ಪುಡಿ ಮಾಡಿಕೊಂಡು ನಾವೇನು ಸ್ಲೈಸಸ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಗಾಜಿಂದು ಅಂದರೆ ಗ್ಲಾಸಸ್ ಏನಿರುತ್ತೆ, ಗ್ಲಾಸ್ ತೊಗೋಬೇಕು. ಪ್ಲಾಸ್ಟಿಕ್ ಆಗಬಾರ್ದು, ಯಾವುದೇ ಥರ ಬೇರೆ ಇರಬಾರ್ದು. ಗಾಜಿಂದು ಡಬ್ಬ ಅಥವಾ ಇದನ್ನು ಜಾರ್ ಅಂತ ಹೇಳ್ತೀವಿ, ಡಬ್ಬಿ ಅಂತ ಹೇಳ್ತೀವಿ. ಸೊ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ, ಯಾಕಂದರೆ ಆ 15 ಸ್ಲೈಸ್ ಅಂದರೆ 30 ಸ್ಲೈಸಸ್ನ ಅದರೊಳಗೆ ಹಾಕಬೇಕಲ್ವ. ಸೊ ಹಂಗಾಗಿ ಸ್ವಲ್ಪ ದೊಡ್ಡದೇ ತೊಗೊಳ್ಳಿ. ಆ ಒಂದು ಗಾಜಿನ ಗ್ಲಾಸ್ನಲ್ಲಿ ನಾವು ಏನು ಕಟ್ ಮಾಡಿರ್ತೀವಿ ಅದನ್ನೆಲ್ಲ ನೀಟಾಗಿ ಅದನ್ನು ಮಿಕ್ಸ್ ಮಾಡಿರಬೇಕು. ಕಂಪ್ಲೀಟಾಗಿ ಕಲ್ಸಕ್ಕರೆ ಮತ್ತು ಲೆಮನ್ ಮಿಕ್ಸ್ ಮಾಡಿಬಿಟ್ಟು ಒಂದೊಂದೇ ಎಲ್ಲ ನೀಟಾಗಿ ಅದರೊಳಗೆ ತುಂಬಿಟ್ಟು ನೀವು ಇಡಬೇಕಾಗತ್ತೆ. ಇದನ್ನು ನೀವು ಯಾವ ಥರ ಅಂದರೆ ಒಂಚೂರು ಏರ್ ಆಚೆ ಬರಬಾರ್ದು, ಆ ರೀತಿ ಕಂಪ್ಲೀಟಾಗಿ ಅದನ್ನು ಪ್ರೆಸ್ ಮಾಡಿ ತುಂಬಿಟ್ಟು ನೀಟಾಗಿ ಅದನ್ನು ಪ್ಯಾಕ್ ಮಾಡಿ, ಅಂದರೆ ಅದನ್ನು ಮುಚ್ಚಳ ಮುಚ್ಬೋದು, ಕ್ಯಾಪ್ನ ಕ್ಲೋಸ್ ಮಾಡ್ಬೋದು. ನೀಟಾಗಿ ಅದನ್ನ ಕ್ಲೋಸ್ ಮಾಡಿ ಓಪನ್ ಮಾಡಬಾರ್ದು. 15 ದಿನ ಅದನ್ನು ಒಂದು ಕಡೆ 15 ಡೇಸ್ ಒಂದು ಕಡೆ ದೇವ್ರ ಮನೇಲಿ ಇಡಕ್ಕೆ ಹೋಗಬೇಡಿ. ಎಲ್ಲರೂ ಡೈನಿಂಗ್ ಹಾಲ್, ರೂಮ್ ಆಗಿರ್ಬೋದು, ಸ್ಟಡಿ ರೂಮ್ ಆಗಿರ್ಬೋದು, ಎಲ್ಲಿ ಬೇಕಾದ್ರೂ ಅದನ್ನು ಪ್ಲೇಸ್ಮೆಂಟ್ ಮಾಡ್ಬೋದು. 15 ದಿನಗಳಾದ ಮೇಲೆ 15 ಡೇಸ್ ಆದಮೇಲೆ ಅದನ್ನು ಮತ್ತೆ ವಾಶ್ ಮಾಡಿ ಮತ್ತೆ ನೀವು ಅದಕ್ಕೆ ಮತ್ತೆ ಇದನ್ನು ಇದೇ ಪ್ರೊಸೀಜರ್ನ ಫಿಲ್ ಮಾಡ್ಬೋದು. ಸೊ ನೀವೇ ಹೇಳ್ತೀರಾ 15 ಡೇಸಲ್ಲಿ ಏನೆಲ್ಲ ಮಿರಾಕಲ್ಸ್ಗಳನ್ನ ನೋಡ್ತೀರಾ. ಅನ್ಎಕ್ಸ್ಪೆಕ್ಟೆಡ್ ಮನೀಸ್, ಹ್ಯೂಜ್ ಅಮೌಂಟ್ ಆಗಿರ್ಬೋದು, ಆಪರ್ಚುನಿಟೀಸ್ಗಳಾಗಿರ್ಬೋದು, ಎಲ್ಲನೂ ಚೆನ್ನಾಗಾಗತ್ತೆ. ಥ್ಯಾಂಕ್ ಯು ಯೂನಿವರ್ಸ್. ಒಳ್ಳೆಯದಾಗಲಿ.